ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಬಹಳಷ್ಟು ಅಪ್ಡೇಟ್ಗಳನ್ನು ಮಾಡಿರುವಂಥದ್ದು. ಎಲಿಜಿಬಿಲಿಟಿ ಇರುವಂತಹ ವಿದ್ಯಾರ್ಥಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ಶಿಕ್ಷಕರ ನೇಮಕಾತಿ ವೃಂದವನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸುಮಾರು ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೇನೆ. ನಮ್ಮ ಚಾನಲ್ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದು ಏನಂತಂದರೆ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಕ್ರೈಸ್ ಮೂಲಕ ಏನು ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ, ಇದರಲ್ಲಿ ಆಂಗ್ಲ ಭಾಷಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂಥ ವಿದ್ಯಾರ್ಥಿ ಏನಿರುತ್ತೆ, ಆಮೇಲೆ ಆಂಗ್ಲ ಭಾಷಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಎಷ್ಟು ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊಳ್ಳೋಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈ ಒಂದು ಹುದ್ದೆಯ ನೇಮಕಾತಿಯು 10/7/2026ಕ್ಕೆ ಪ್ರಕಟಣೆ ಅಧಿಸೂಚನೆ ಹೊರಡಿಸಲಾಗಿರುವಂಥದ್ದು. ಉಳಿಕೆ ಮೂಲ ವೃಂದದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ನೇರ ನೇಮಕಾತಿ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹಮ್ಮಿಕೊಂಡಿದೆ. ಸೊ ಇದರಲ್ಲಿ ನೋಡ್ತಾ ಇದ್ದೆ, ನಿನ್ನೆ ಕೂಡ ನಾನು ಕನ್ನಡ ಭಾಷೆಯ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿದೆ. ಈಗ ಆಂಗ್ಲ ಭಾಷೆಗೆ ಸಂಬಂಧಿಸಿದಂತೆ ನೋಡ್ತಾ ಇದ್ದೀರಿ, ಈ 108 ಹುದ್ದೆಗಳನ್ನು ಆಂಗ್ಲ ಭಾಷಾ ಅಭ್ಯರ್ಥಿಗಳಿಗೆ, ಇದರಲ್ಲಿ 100 ಹುದ್ದೆಗಳು ಮತ್ತು 8 ಹಿಂದಿನ ನೇಮಕಾತಿಯಲ್ಲಿ ಉಳಿದಿರುವಂಥ ಹುದ್ದೆಗಳ ಒಟ್ಟಾರೆಯಾಗಿ 108 ಹುದ್ದೆಗಳನ್ನು ಇವರು ಭರ್ತಿಯಾಗಿ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ವಿದ್ಯಾರ್ಥಿ ಏನು ಹೊಂದಿರಬೇಕು ಅಂತ ನೋಡೋದಾದರೆ, ಆಂಗ್ಲ ಭಾಷಾ ಶಿಕ್ಷಕರ ನೇಮಕಾತಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನ್ನಾಗಿ ಅಭ್ಯಸಿಸಿ ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಒಂದು ಸಬ್ಜೆಕ್ಟ್ ಓದಿರಬೇಕು ಮತ್ತು ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು. ಆಮೇಲೆ ದಕ್ಷಿಣ ಭಾರತ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇದು ಅಥವಾ ಅಂತ ಕೊಟ್ಟಿದ್ದಾರೆ. ಅಥವಾ ಇನ್ನೊಂದು ಏನಂತಂದರೆ, ಇಲ್ಲಿ ಇವೆರಡೂ ಇಲ್ಲಪ್ಪ ಅಂತಂದರೆ, ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪ್ರಮುಖವಾಗಿ ಇಂಗ್ಲೀಷ್ ಪದ್ಧತಿ BEd ಪದವಿಯನ್ನು ಪಡೆದಿರಬೇಕು. BEd ಆಗಿರಬೇಕು. ಇಂಗ್ಲೀಷ್ನಲ್ಲಿ ಮೆಥಡ್ಸಲ್ಲಿ BEdನ್ನು ಓದಿರಬೇಕು. ಆಮೇಲೆ 2ನೇ ಪಾಯಿಂಟ್ ಏನಂದರೆ, ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲೀಷನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಅಂದರೆ ನೀವು MA ಇಂಗ್ಲೀಷನ್ನು ಕೂಡ ಇಲ್ಲಿ ಮಾಡಿರಬೇಕು. MA ಇಂಗ್ಲೀಷ್ ಆದರೂ ಕೂಡ ಬರ್ತದೆ. ಆಮೇಲೆ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SSLCಯಲ್ಲಿ ಕನ್ನಡದ ಒಂದು ಭಾಷೆಯಲ್ಲಿ ಅಭ್ಯಸಿಸಿರಬೇಕು. ಅಥವಾ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಪರೀಕ್ಷಾ ಮಂಡಳಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇವರಿಂದ ನಡೆಸಲಾಗುವಂಥ ಕನ್ನಡ ಪ್ರಮಾಣ ಪತ್ರ ಕೋರ್ಸ್ದಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಕನ್ನಡದಲ್ಲಿ ಡಿಪ್ಲೊಮಾವನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಹೆಚ್ಚುವರಿಯಾಗಿ ಏನಪ್ಪ ಅಂತಂದರೆ, ಆ ವಿದ್ಯಾರ್ಥಿ ನೋಡ್ತಾ ಇದ್ದೀರಿ ಇಲ್ಲಿ TET ಮತ್ತು CTET ಇದು ಕೂಡ ಕಂಪಲ್ಸರಿಯಾಗಿದೆ. ಈ ಒಂದು ಯಾರಿಗಪ್ಪ ಅಂತಂದರೆ, ನಮ್ಮ ಆಂಗ್ಲ ಭಾಷೆ ಶಿಕ್ಷಕರಿಗೆ. ಇದೆಲ್ಲ ಅಂದರೆ ಕೂಡ ನೀವು ಇಲ್ಲಿ ಅರ್ಜಿಗಳನ್ನು ನಿಮ್ಗಳಿಗೆ ಅಕ್ಸೆಪ್ಟೇಷನ್ ಮಾಡೋಂಗಿಲ್ಲ ಅಂಥವ್ರು ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ. ಸೊ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸೋ ಅರ್ಹತೆಯನ್ನು ಹೊಂದಿರ್ತಾರೆ ಅಂಥೇಳಿ.